ಹಲೋ ವೀಕ್ಷಕರೇ, ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಆರೋಗ್ಯಕರವಾದಂಥ ತುಂಬಾನೇ ಸುಲಭವಾಗಿರೋ ಸೂಪರ್ ಡೂಪರ್ ಕಾಂಬಿನೇಷನ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದ್ಯಾವುದಂದರೆ ಉಬ್ಬಿ ಉಬ್ಬಿ ಬರೋವಂಥ ಸಾಫ್ಟ್ ಆಗಿರೋವಂಥ ರಾಗಿ ಪೂರಿ ಜೊತೆಗೆ ತುಂಬಾನೇ ರುಚಿಯಾಗಿರೋವಂಥ ಎಲೆಕೋಸಿನ ಕುರ್ಮಾ. ಎರಡರ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮಾಡಿ ನೋಡಿದಾಗಲೇ ಗೊತ್ತಾಗೋದು. ಬನ್ನಿ ಈಗ ಎರಡರ ಕಾಂಬಿನೇಷನ್ ಅಡುಗೆನ ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ರಾಗಿ ಪೂರಿಯನ್ನು ಯಾವ ರೀತಿಯಾಗಿ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಂಡು ಅದು ಉಬ್ಬಿ ಉಬ್ಬಿ ಬರೋ ಥರ ಯಾವ ರೀತಿಯಾಗಿ ಕರಿಬೇಕು ಅನ್ನೋ ಪ್ರತಿಯೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನೀವು ಕೂಡ ನೋಡ್ತಾ ಹೋಗಿ. ಮೊದಲಿಗೆ ರಾಗಿ ಪೂರಿ ಹಿಟ್ಟನ್ನು ಹೇಗೆ ನಾದ್ಕೊಳ್ಳೋದು ಅಂತ ನಾವೀಗ ನೋಡ್ಕೊಳ್ಳೋಣ. ಈ ಮೃದುವಾಗಿರೋಂತಹ ರಾಗಿ ಪೂರಿಯನ್ನು ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ದೊಡ್ಡ ಬೌಲ್ನ ತಗೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ ಅಷ್ಟು ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ನಿಮಗೆ ಚಿಕ್ಕ ಸೈಜ್ ಕಪ್ ಬೇಕಿದ್ರೆ ನೀವು ಚಿಕ್ಕ ಕಪ್ಪಲ್ಲೂ ನೀವು ಹಾಕ್ಕೊಳ್ಬಹುದು. ರಾಗಿ ಹಿಟ್ಟನ್ನು ಹಾಕಿದ ಮೇಲೆ ಅದೇ ಸೈಜಿನ ಕಪ್ಪಿನಲ್ಲಿ ನಾನು 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟು ಯಾವ ಕಪ್ಪಲ್ಲಿ ಹಾಕೊಂಡಿರ್ತೀರಲ್ಲ ಅದೇ ಕಪ್ನಲ್ಲೇ ನೀವು ಗೋಧಿ ಹಿಟ್ಟನ್ನು ಕೂಡ ಹಾಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆಯನ್ನು ತಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಉಪ್ಪಿಟ್ಟಿನ ರವೆ ಇದ್ರೆ ಅದನ್ನ ಸ್ವಲ್ಪ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ಚಿರೋಟಿ ರವೆ ಇದ್ರೆ ಚಿರೋಟಿ ರವೆಯನ್ನೇ ಹಾಕೊಳ್ಳಿ. 2 ಟೀ ಸ್ಪೂನ್ ಅಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಕಾಯಿಸೋ ಅವಶ್ಯಕತೆ ಏನೂ ಇಲ್ಲ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ನಾವು ಕೈನಲ್ಲಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. 1-2 ನಿಮಿಷಗಳ ಕಾಲ ಬೆರಳಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ 1 ಲೋಟ ಅಷ್ಟು ನಾನು ಬೆಚ್ಚಗಿರೋ ನೀರನ್ನು ತೊಗೊಂಡಿದ್ದೀನಿ. ತುಂಬ ಬಿಸಿನೂ ಇಲ್ಲ, ತುಂಬ ತಣ್ಣಗೂ ಇಲ್ಲ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಈ ಬೆಚ್ಚಗಿರೋ ನೀರಲ್ಲಿ ನಾವು ನಾರ್ಮಲ್ ಆಗಿ ನೀವು ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ನಾದ್ತಿರಲ್ಲ ಅದೇ ರೀತಿಯಾಗಿ ಸಾಫ್ಟಾಗಿ ನೀವು ನಾದ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಗಟ್ಟಿಯಾಗಿ ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ, ತುಂಬ ಸಾಫ್ಟಾಗಿನೂ ಬೇಡ, ಮೀಡಿಯಮ್ ಸಾಫ್ಟ್ ಆಗಿದ್ರೆ ಸಾಕಾಗುತ್ತೆ. ಹಿಟ್ಟನ್ನು ನಾವು ಒಂದ್ಸತಿ ಪೂರ್ತಿಯಾಗಿ ನಾದಿದ ಮೇಲೂ ಕೂಡ ನಾವು 5 ನಿಮಿಷಗಳ ಕಾಲ ಇದೇ ರೀತಿಯಾಗಿ ನಾವು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಪೂರಿ ತುಂಬಾ ಸಾಫ್ಟಾಗಿ ಉಬ್ಬಿ ಉಬ್ಬಿ ಬರೋದಕ್ಕೆ ನಮಗೆ ಸಹಾಯ ಆಗುತ್ತೆ. 5 ನಿಮಿಷ ಕಂಟಿನ್ಯೂಸ್ ಆಗಿ ಇದೇ ರೀತಿಯಾಗಿ ನಾದ್ಕೊಳ್ತಾ ಇರಿ. ಈಗ ನಾನು ಇದನ್ನು 10 ನಿಮಿಷಗಳ ಕಾಲ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ರಾಗಿ ಪೂರಿಯ ಹಿಟ್ಟು ನೆನೆಯೋವರೆಗೂ ನಾವೀಗ ಎಲೆಕೋಸಿನ ಕುರ್ಮಾವನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೊಳ್ಳೋಣ. ಎಲೆಕೋಸಿನ ಕುರ್ಮಾ ಮಾಡೋದಂತೂ ತುಂಬಾನೇ ಸುಲಭ. ಇದು ಚಪಾತಿ ಜೊತೆ ಆಗಲಿ ಪೂರಿ ಜೊತೆ ಆಗಲಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದರಲ್ಲೂ ನೀವು ರಾಗಿ ಪೂರಿ ಜೊತೆಗೆ ಮಾಡ್ಕೊಂಡ್ಬಿಟ್ರಂತೂ ಅದ್ಭುತವಾದ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಮಾಡೋದು ಕೂಡ ತುಂಬಾನೇ ಸುಲಭ, ಕಡಿಮೆ ಸಮಯದಲ್ಲೇ ತಯಾರಾಗ್ಬಿಡುತ್ತೆ. ಬನ್ನಿ ಎಲೆಕೋಸಿನ ಕುರ್ಮಾ ಮಾಡೋ ವಿಧಾನ ಹೇಗೆ ಅಂತ ನಾವೀಗ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಎಲೆಕೋಸಿನ ಕುರ್ಮಾ ಮಾಡೋದಕ್ಕೆ ಎಲೆಕೋಸನ್ನ ಯಾವ ರೀತಿಯಾಗಿ ಕಟ್ ಮಾಡಬೇಕಂತ ಕೂಡ ನಾನು ತೋರಿಸ್ತೀನಿ. ಮೊದಲು 1 ಎಲೆಕೋಸನ್ನ ತಗೊಳ್ಳಿ. ಇದು ಅಂದಾಜು 1/4 kg ಅಷ್ಟಿದೆ. ಇದರ 2 ಭಾಗ ಮಾಡ್ಕೊಳ್ಬೇಕು. ತುದಿಯಲ್ಲಿ ಇದು ತುಂಬು ಅಂತ ಇರುತ್ತೆ, ಇದನ್ನ ಬಿಸಾಕ್ಬಿಡೋಣ. ಕಟ್ ಮಾಡಿಬಿಟ್ಟು ಇದನ್ನು ತೆಗೆದ್ಬಿಡ್ಬೇಕು. ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದನ್ನ ಪಲ್ಯಕ್ಕೆ ಅಥವಾ ಕುರ್ಮಾಗೆ ಯಾವುದಕ್ಕೂ ನೀವು ಬಳಸ್ಕೊಳ್ಬಾರ್ದು. ಮೊದಲು ಅರ್ಧ ಭಾಗ ಮಾಡಿ ಆದಮೇಲೆ ಇದನ್ನ ಉದ್ದ ಈ ಥರ ತೆಳ್ಳಗೆ ಸ್ಲೈಸ್ ಮಾಡ್ಕೊಳ್ಳೋಣ. ಈ ಥರ ಸ್ಲೈಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಈಗ ಈ ಸ್ಲೈಸಸ್ನ ಅಷ್ಟು ತಗೊಳ್ಳಿ, ಅಡ್ಡ ಈ ಥರ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸಣ್ಣದಾಗಿ ಕತ್ತರಿಸ್ಕೊಳ್ಳೋದು ತುಂಬಾ ಈಸಿ. ಇದೇ ಥರ ಪೂರ್ತಿ ಎಲೆಕೋಸನ್ನ ನಾನು ಕಟ್ ಮಾಡಿ ತೆಗೆದಿಟ್ಕೊಳ್ತೀನಿ. ಕಟ್ ಮಾಡಿ ಆದಮೇಲೆ ನೀವು ಚೆನ್ನಾಗಿ 2 ಸಲ ನೀರಿನಲ್ಲಿ ತೊಳಿಬೇಕಾಗುತ್ತೆ. ನೀರಿನಲ್ಲಿ ತೊಳೆದು ನೀರನ್ನೆಲ್ಲ ಬಸಿಯೋದಕ್ಕೆ ಇಡಬೇಕು. ಅದಾದಮೇಲೆ ನೀವು ಕುರ್ಮಾ ಮಾಡ್ಕೊಳ್ಳೋದಕ್ಕೆ ಹೋಗಬೇಕಾಗುತ್ತೆ. ಈಗ ನಾನು ಪೂರ್ತಿ ಎಲೆಕೋಸನ್ನ ಕಟ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಕೂಡ ಇಟ್ಕೊಳ್ತೀನಿ. ಈಗ ನಾನು ಒಂದು ಮಿಕ್ಸರ್ ಜಾರನ್ನು ತಗೊಳ್ತಾ ಇದ್ದೀನಿ. ಈ ಮಿಕ್ಸರ್ ಜಾರಿಗೆ ನಾನು 1/4 ಕಪ್ನಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಸ್ವಲ್ಪ ಮಸಾಲೆಗಳನ್ನ ತಗೊಳ್ಳೋಣ. 6 ಲವಂಗ ತಗೊಳ್ತಾ ಇದ್ದೀನಿ, ಅರ್ಧ ಇಂಚಷ್ಟು ಚಕ್ಕೆ, 2 ಏಲಕ್ಕಿ ಮತ್ತು ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚದಷ್ಟು ಸೋಂಪನ್ನ ಹಾಕೊಳ್ಳಿ. ಸೋಂಪಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇಷ್ಟು ಮಸಾಲೆ ಪದಾರ್ಥಗಳನ್ನ ಈಗ ಮಿಕ್ಸರ್ ಜಾರ್ನಲ್ಲಿ ಹಾಕೊಳ್ಳೋಣ. ಇದ್ರ ಜೊತೆಗೆ 2 ಚಮಚದಷ್ಟು ನಾವು ಹುರುಗಡ್ಲೆಯನ್ನು ಕೂಡ ಹಾಕೊಳ್ಬೇಕಾಗುತ್ತೆ. 2 ಅಥವಾ 3 ಚಮಚದಷ್ಟು ಹಾಕೊಳ್ಳಿ. ನಾನು 2 ಚಮಚ ಹಾಕೊಂಡಿದ್ದೀನಿ. 2 ಚಮಚದಷ್ಟು ಗೋಡಂಬಿ ಕೂಡ ಹಾಕೊಳ್ಳಿ, ಬಹಳ ರುಚಿಯಾಗುತ್ತೆ. ಅರ್ಧ ಚಮಚದಷ್ಟು ಗಸಗಸೆ ಹಾಕೊಳ್ತಾ ಇದ್ದೀನಿ. ಪೂರ್ತಿ ಗಸಗಸೆ ಹಾಕೊಳ್ಳಿ, ಅರ್ಧ ಚಮಚ ಸಾಕು. ಖಾರಕ್ಕೋಸ್ಕರ 5-6 ಹಸಿಮೆಣಸಿಕಾಯಿನ ಹಾಕೊಳ್ತಾ ಇದ್ದೀನಿ. ಹುರಿದು ಬೇಕಾದರೂ ಹಾಕೊಳ್ಬೋದು, ಹಾಗೆ ಬೇಕಾದರೂ ಹಾಕೊಳ್ಬೋದು. 1 ಕಪ್ನಷ್ಟು ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕಿ ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲಾ ಪೇಸ್ಟ್ ಈ ರೀತಿಯಾಗಿದೆ. ಇದನ್ನು ನಾನು ಹೀಗೆ ತೆಗೆದಿಟ್ಕೊಳ್ತೀನಿ. ಆಮೇಲೆ ಕುರ್ಮಾಗೆ ನಾನು ಹಾಕೊಳ್ತೀನಿ. ಈಗ ಒಂದು ಕಡಾಯಿ ತಗೊಳ್ಳೋಣ. ಕಡಾಯಿಗೆ ನಾನು 3-4 ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ.
ಎಣ್ಣೆ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ 1 ಚಮಚದಷ್ಟು ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ. 1/2 ಚಮಚದಷ್ಟು ಜೀರಿಗೆ ಕೂಡ ಹಾಕೊಳ್ಳೋಣ. ಕೆಲವು ಕರಿಬೇವು ಎಲೆಗಳನ್ನ ಕೂಡ ಹಾಕೊಳ್ಳೋಣ. ಫ್ರೆಶ್ ಆಗಿರುವಂಥದ್ದು ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆಯೇ ಒಂದು ಮೀಡಿಯಂ ಸೈಜ್ ಆಗಿರುವಂಥ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಳ್ಳೋಣ. ಪೂರ್ತಿಯಾಗಿ ಸಣ್ಣದಾಗಿ ಹೆಚ್ಚಿಕೊಳ್ಳಿ, ಚೆನ್ನಾಗಾಗುತ್ತೆ. 1 ಈರುಳ್ಳಿ ಪೂರ್ತಿಯಾಗಿ ಹಾಕ್ಕೊಳ್ಬೇಕು. ಅದಾದಮೇಲೆ ಇದನ್ನು ನಾವು 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಯನ್ನು ನಾವು 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾನೀಗ ಅರಿಶಿನವನ್ನು ಹಾಕೊಳ್ತಾ ಇದ್ದೀನಿ. 1/2 ಚಮಚ ಅರಿಶಿನ ಹಾಕೊಳ್ಳೋಣ, ಒಳ್ಳೆ ಕಲರ್ ಬರುತ್ತೆ. ಅರಿಶಿನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕೊಳ್ತಾ ಇದ್ದೀನಿ. ನಾನು ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕೊಂಡಿಲ್ಲ, ಹಾಗಾಗಿ ಈಗ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ನೀವು ರುಬ್ಬೋದಕ್ಕೆ ಬೇಕಾದರೆ ಒಂದು ಅರ್ಧ ಚಮಚದಷ್ಟು ಹಾಕೊಳ್ಬೋದು. ಈಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗೋವರೆಗೂ. ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲ ಪೇಸ್ಟ್ನ ಪೂರ್ತಿಯಾಗಿ ಹಾಕೊಳ್ತಾ ಇದ್ದೀನಿ. ಪೂರ್ತಿ ಮಸಾಲ ಪೇಸ್ಟ್ನ ಹಾಕೊಂಡ್ಬಿಡಿ. ಪೂರ್ತಿ ಮಸಾಲ ಪೇಸ್ಟ್ ಹಾಕಿದ್ಮೇಲೆ ಮಿಕ್ಸರ್ ಜಾರಿಗೆ ಉಳಿದಿರುತ್ತಲ್ಲ ಅದನ್ನು 1 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ತೊಳೆದು ಆಮೇಲೆ ಹಾಕ್ಕೊಳ್ತೀನಿ. ಈಗ ಮಸಾಲ ಪೇಸ್ಟ್ನ ಕೂಡ ಈರುಳ್ಳಿ ಮಸಾಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ 1 ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀವಲ್ಲ ಎಲೆಕೋಸನ್ನ, ಅಷ್ಟು ಎಲೆಕೋಸನ್ನ ಹಾಕೊಳ್ಳೋಣ. ಪೂರ್ತಿಯಾಗಿ ಎಲೆಕೋಸನ್ನ ಹಾಕೊಂಡು ಮಸಾಲೆ ಜೊತೆಗೆ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಮಸಾಲೆ ಎಲ್ಲ ಎಲೆಕೋಸ್ಗೆ ಚೆನ್ನಾಗಿ ಹತ್ಕೋಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ನಿಮಿಷ ಟೈಮ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಮಿಕ್ಸರ್ ಜಾರ್ನ ತೊಳೆದು ನಾವು 1 ಕಪ್ಪಷ್ಟು ನೀರು ಹಾಕೊಳ್ಳೋಣ. ಇದಕ್ಕೆ 2 ಕಪ್ಪಷ್ಟು ನೀರು ಬೇಕಾಗುತ್ತೆ, ನೀವು ನೋಡ್ಕೊಂಡು ಹಾಕೊಳ್ಳಿ. ನಿಮಗೆ ಕುರ್ಮಾ ಗಟ್ಟಿಯಾಗಬೇಕಂದ್ರೆ 1 ಕಪ್ಪಲ್ಲೇ ಸಾಕಾಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನೀಗ 1 ಚಮಚದಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅದಾದಮೇಲೆ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು 1 ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ನೀರನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ನೀರು ಸಾಲೋದಿಲ್ಲ, ಇನ್ನು 1 ಕಪ್ಪಷ್ಟು ನಾವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಒಂದು 15 ನಿಮಿಷ ಬೇಯಿಸ್ಕೊಳ್ಬೇಕಲ್ವ ಎಲೆಕೋಸನ್ನ, ಹಾಗಾಗಿ. ಈಗ ಮತ್ತೊಂದು ಕಪ್ ನೀರು ಹಾಕೊಂಡಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲೆಕೋಸು ಬೇಯೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಹಾಗಾಗಿ ನಾನು 2 ಕಪ್ನಷ್ಟು ನೀರು ಹಾಕೊಂಡಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಮೀಡಿಯಂ ಫ್ಲೇಮ್ನಲ್ಲಿ ನಾವು ಬೇಯಿಸ್ಕೊಳ್ಳೋಣ. 15 ನಿಮಿಷಗಳ ಕಾಲ ಆಯಿತು. ಕುರ್ಮಾ ಆಲ್ಮೋಸ್ಟ್ ರೆಡಿ ಆಗಿದೆ. ಎಲೆಕೋಸು ಕೂಡ ಚೆನ್ನಾಗಿ ಬಂದಿದೆ. ಕುರ್ಮಾದ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಆಗಿದೆ. ಈಗ ನಾವು ಏನು ಮಾಡಬೇಕಂದ್ರೆ ಕೊನೆಯದಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಇದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಆಲ್ರೆಡಿ ನಾವು ರುಬ್ಬೋದಕ್ಕೆ ಹಾಕಿರೋದ್ರಿಂದ ಕೊನೆಯಲ್ಲಿ ಹಾಕೋದು ಕಂಪಲ್ಸರಿ ಇಲ್ಲ, ನೀವು ಬೇಕಿದ್ರೆ ಹಾಕ್ಕೊಳ್ಬೋದು. ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಈಗ ಸರ್ವ್ ಮಾಡ್ಕೊಳ್ಳೋಣ. ಪೂರಿ, ಚಪಾತಿ, ರೊಟ್ಟಿ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಹಳ ರುಚಿಯಾಗಿರುತ್ತೆ. ಆದರೆ ಎಲ್ಲದಕ್ಕಿಂತ ಬೆಸ್ಟ್ ಕಾಂಬಿನೇಷನ್ ಅಂದರೆ ರಾಗಿ ಪೂರಿ ಜೊತೆಗೆ. ನೀವು ಒಂದ್ಸಲ ರಾಗಿ ಪೂರಿ ಜೊತೆಗೆ ಎಲೆಕೋಸಿನ ಕುರ್ಮವನ್ನು ಮಾಡ್ಕೊಂಡು ನೋಡಿ. ಇದರ ರುಚಿನ, ಇದ್ರ ಕಾಂಬಿನೇಷನ್ನ ನೀವು ಯಾವತ್ತೂ ಮರೆಯಲ್ಲ. ಮತ್ತು ಮಾಡೋದು ಕೂಡ ತುಂಬ ಸುಲಭ ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಈಗ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ. ಸಾಫ್ಟ್ ರಾಗಿ ಪೂರಿ ಮಾಡ್ಕೊಳ್ಳೋಣ. ಈಗ 10 ನಿಮಿಷಗಳ ಕಾಲ ಆಗಿದೆ. ಹಿಟ್ಟು ಚೆನ್ನಾಗಿ ನೆಂದಿದೆ. ನೀವು 10 ನಿಮಿಷನ ನೆನೆಸ್ಬೇಕಂತೇನಿಲ್ಲ, ನೀವು 1 ಗಂಟೆಗಳ ಕಾಲ ಬೇಕಾದರೂ ನೆನೆಸ್ಬೋದು. ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ನಾನು ನಿಂಬೆಹಣ್ಣಿನ ಗಾತ್ರದಷ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಸೈಜ್ನಲ್ಲಿ ನಾನು ಎಲ್ಲ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಹಿಟ್ಟು ಉಳಿದಿದೆ, ಇದನ್ನು ತಟ್ಟೆ ಮುಚ್ಚಿ ಹಾಗೆ ಇಟ್ಬಿಡ್ತೀನಿ. ಇದಿಷ್ಟು ಪೂರಿಗಳು ಮಾಡಿದ್ಮೇಲೆ ಇನ್ನು ಉಳಿದಿರೋದನ್ನು ನಾನು ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಳ್ತೀನಿ. ಈಗ ನಾನು ಈ ಉಂಡೆಗಳಲ್ಲಿ ಪೂರಿಯನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, 1 ಉಂಡೆನ ತೊಗೊಂಡಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಕೊಂಡು ನಾರ್ಮಲಾಗಿ ನೀವು ಪೂರಿನ ಯಾವ ರೀತಿಯಾಗಿ ಲಟ್ಟಿಸ್ಕೊಳ್ತೀರಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ಬೋದು. ನೀವು ರಾಗಿ ಹಿಟ್ಟು ಹಾಕಿರೋದ್ರಿಂದ ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ. ತುಂಬಾ ಸುಲಭವಾಗಿ ಲಟ್ಟಿಸ್ಕೊಳ್ಬೋದು. ಸ್ವಲ್ಪನೂ ಲಟ್ಟಣಿಗೆಗೆ ಅಥವಾ ಮಣೆಗೆ ಅಂಟ್ಕೊಳ್ಳೋದೇ ಇಲ್ಲ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ನೀವು ಎಷ್ಟು ದೊಡ್ಡ ಪೂರಿಗಳನ್ನ ಬೇಕಾದರೂ ನೀವು ಮಾಡ್ಕೊಳ್ಬೋದು, ಅಥವಾ ನಿಮಗೆ ಚಿಕ್ಕ ಚಿಕ್ಕ ಪೂರಿ ಬೇಕಿದ್ರೆ ಚಿಕ್ಕ ಚಿಕ್ಕ ಪೂರಿನೂ ಮಾಡ್ಕೊಳ್ಳಿ. ಆದರೆ ತುಂಬಾ ತೆಳ್ಳಗೆ ಅರಿಯಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪ ಇರಲಿ. ಇದೇ ರೀತಿಯಾಗಿ ನಾನು ಎಲ್ಲ ಪೂರಿಗಳನ್ನ ಲಟ್ಟಿಸಿ ಕೂಡ ಇಟ್ಕೊಂಡಿದ್ದೀನಿ.
ಒಂದು ಬಾಣಲಿಯಲ್ಲಿ ನಾನು ಎಣ್ಣೆಯನ್ನು ಹಾಕಿ ನಾನು ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ನಾನು ಚೆಕ್ ಮಾಡೋದಕ್ಕೆ ಒಂದು ಸಣ್ಣ ತುಂಡನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ನೀವು ಒಂದೊಂದೇ ಪೂರಿಯನ್ನು ಈ ರೀತಿಯಾಗಿ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಒತ್ಕೊಂಡ್ರೆ ಅದು ಚೆನ್ನಾಗಿ ಉಬ್ಬುತ್ತೆ. ಉಬ್ಬಿದ ಮೇಲೆ ನಾವು ಇದನ್ನು ಈ ರೀತಿಯಾಗಿ ಒಂದು 2 ಸ್ಪೂನಷ್ಟು ಎಣ್ಣೆನ ಮೇಲೆ ಹಾಕ್ಕೊಂಡು ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಂಡು ಬಿಡೋಣ. ಫ್ಲಿಪ್ ಮಾಡಿದ್ಮೇಲೆ ಒಂದು 30 ಸೆಕೆಂಡ್ಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಪೂರಿ ಪೂರ್ತಿಯಾಗಿ ಬೆಂದ ಮೇಲೆ ನಾವು ಇದನ್ನು ಒಂದು 30 ಸೆಕೆಂಡ್ ಹಾಗೆ ಬಸ್ದು ಇಟ್ಕೊಳ್ಳೋಣ. ಎಣ್ಣೆ ಪೂರ್ತಿಯಾಗಿ ಬಸಿಬೇಕು. ಈಗ ನಾವು ಇದನ್ನು ಒಂದು ಟಿಶ್ಯೂ ಪೇಪರ್ ಹಾಕಿರೋ ಅಂತಹ ಒಂದು ಬುಟ್ಟಿಯಲ್ಲಿ ನಾವು ಹಾಕೊಂಡು ಬಿಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಮೃದುವಾಗಿ ಉಬ್ಬಿ ಉಬ್ಬಿ ಬಂದಿದೆ ನಮ್ಮ ರಾಗಿ ಪೂರಿಗಳು. ಇದೇ ರೀತಿಯಾಗಿ ಎಲ್ಲ ಪೂರಿಗಳು ಕೂಡ ಇದೇ ರೀತಿ ಉಬ್ಬುತ್ತೆ. ಒಂದು ಪೂರಿ ಕೂಡ ಫ್ಲಾಟ್ ಆಗೋದಿಲ್ಲ. ನೀವು ಟ್ರೈ ಮಾಡಿ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ನಿಮ್ಗೆಲ್ಲರಿಗೂ ನಾನಿವತ್ತು ತೋರಿಸಿರುವಂತಹ ವಿಶೇಷ ರಾಗಿ ಪೂರಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಹೊಸ ಹೊಸ ವಿಡಿಯೋಗಳಿಗಾಗಿ ಪ್ರಿಯಾಸ್ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.